ನಮಸ್ಕಾರ. ಬನ್ನಿ, ಇವತ್ತಿನ ಈ ವಿಶೇಷ ವಿವರಣೆಯಲ್ಲಿ ನಾವು ಭಾರತದ 2ನೇ ಪ್ರಧಾನಮಂತ್ರಿ ಲಾಲ್ ಬಹಾದೂರ್ ಶಾಸ್ತ್ರಿಯವರ ಸಂಪೂರ್ಣ ಜೀವನ ಚರಿತ್ರೆಯತ್ತ ಒಂದು ಪಯಣ ಮಾಡೋಣ. ಇದು ಕೇವಲ ಒಬ್ಬ ನಾಯಕನ ಕಥೆಯಲ್ಲ, ಬದಲಿಗೆ ಅಪ್ರತಿಮ ಸರಳತೆ, ಪ್ರಾಮಾಣಿಕತೆ ಮತ್ತು ದಿಟ್ಟತನ ಹೇಗೆ ಒಂದು ದೇಶದ ಇತಿಹಾಸವನ್ನೇ ಬದಲಾಯಿಸಬಹುದು ಅನ್ನೋದರ ಆಳವಾದ ನೋಟ. ಬನ್ನಿ ಶುರು ಮಾಡೋಣ. ಈ ಸಂಪೂರ್ಣ ಜೀವನ ಚರಿತ್ರೆಯಲ್ಲಿ ನಾವು ಏನೇನು ನೋಡ್ಲಿದ್ದೇವೆ ಅಂತ ಒಮ್ಮೆ ನೋಡ್ಬಿಡೋಣ. ಮೊದಲನೇದಾಗಿ ಬಾಲ್ಯ ಮತ್ತು ಸ್ವಾತಂತ್ರ್ಯ ಹೋರಾಟ, ಎರಡನೆಯದು ಅವರ ರಾಜಕೀಯ ಏಳಿಗೆಯ ಮತ್ತು ಪ್ರಾಮಾಣಿಕತೆ, ಮೂರನೆಯದು ಪ್ರಧಾನಿ ಅವಧಿ ಹಾಗೂ 1965ರ ಯುದ್ಧ, ನಾಲ್ಕನೆಯದು ಆ ಐತಿಹಾಸಿಕ ಜೈ ಜವಾನ್ ಜೈ ಕಿಸಾನ್ ಘೋಷಣೆ ಮತ್ತು ಕೊನೆಯದಾಗಿ ತಾಷ್ಕೆಂಟ್ ಒಪ್ಪಂದ ಹಾಗೂ ಅವರ ಮರಣ. ಅವರ ಈ ಚಿತ್ರವನ್ನೊಮ್ಮೆ ನೋಡಿ. ಹೊರಗಿನಿಂದ ಬಹಳ ಮೃದು ಸ್ವಭಾವದವರಂತೆ, ಸಣ್ಣ ಕಾಯದವರಂತೆ ಕಾಣುವ ಈ ವ್ಯಕ್ತಿಯ ಒಳಗೆ ಎಂಥದ್ದೋ ಒಂದು ಅಪಾರವಾದ ಆಂತರಿಕ ಶಕ್ತಿ ಅಡಗಿತ್ತು. ತಮ್ಮ ಅಚಲವಾದ ಸ್ವಾಭಿಮಾನ, ಧೈರ್ಯ ಮತ್ತು ಮೈಗೂಡಿಸಿಕೊಂಡಿದ್ದ ಸರಳತೆಯಿಂದಲೇ ಇವರು ಆಧುನಿಕ ಭಾರತದ ಇತಿಹಾಸವನ್ನೇ ವಿಶಿಷ್ಟವಾಗಿ ರೂಪಿಸಿದರು. ಮೊದಲನೇ ವಿಭಾಗ, ಅವರ ಬಾಲ್ಯ ಮತ್ತು ಸ್ವಾತಂತ್ರ್ಯ ಹೋರಾಟದ ದಿನಗಳು. ನಮಗೆಲ್ಲ ಗೊತ್ತಿರೋ ಹಾಗೆ 1904ರಲ್ಲಿ ಮೊಘಲ್ ಸರಾಯ್ನಲ್ಲಿ ಇವರ ಜನನವಾಯಿತು. ಸಮಾಜದಲ್ಲಿ ಸಮಾನತೆಯನ್ನು ಎಷ್ಟು ಆಳವಾಗಿ ನಂಬಿದ್ದರಪ್ಪ ಅಂದ್ರೆ ತಮ್ಮ ಜಾತಿ ಸೂಚಕವಾದ ಶ್ರೀವಾಸ್ತವ ಅನ್ನೋ ಉಪನಾಮವನ್ನ ಸಣ್ಣ ವಯಸ್ಸಿನಲ್ಲೇ ಕೈಬಿಟ್ರು. ಮುಂದೆ ಕಾಶಿ ವಿದ್ಯಾಪೀಠದಲ್ಲಿ ವ್ಯಾಸಂಗ ಮಾಡಿದ ನಂತರವೇ ಇವರಿಗೆ ಶಾಸ್ತ್ರಿ ಅನ್ನೋ ಬಿರುದು ಸಿಕ್ಕಿದ್ದು. ಕೇವಲ 17ನೇ ವಯಸ್ಸಿನಲ್ಲೇ ಗಾಂಧೀಜಿಯವರ ಕರೆಯ ಮೇರೆಗೆ ಅಸಹಕಾರ ಚಳುವಳಿಗೆ ಧುಮುಕಿದ ಇವರ ರಾಷ್ಟ್ರಪ್ರೇಮ ನಿಜಕ್ಕೂ ಅದ್ಭುತವಾಗಿತ್ತು. ಇಲ್ಲಿ ಒಂದು ಬಹಳ ಮನಮುಟ್ಟುವ ಕಥೆಯಿದೆ. ಬಾಲ್ಯದಲ್ಲಿ ಒಮ್ಮೆ ಸ್ನೇಹಿತರೊಂದಿಗೆ ಮಾವಿನ ತೋಟಕ್ಕೆ ಹೋದಾಗ ತೋಟಗಾರನ ಕೈಗೆ ಸಿಕ್ಕಿಬಿದ್ರು. ತಾನೊಬ್ಬ ತಂದೆಯಿಲ್ಲದ ಅನಾಥ, ದಯವಿಟ್ಟು ಬಿಟ್ಟುಬಿಡಿ ಅಂತ ಕೇಳಿಕೊಂಡಾಗ ಆ ತೋಟಗಾರ, ನೀನು ಅನಾಥನಾಗಿರೋದ್ರಿಂದ ಉತ್ತಮ ನಡವಳಿಕೆಯನ್ನು ಕಲಿಯುವುದು ನಿನಗಿನ್ನಷ್ಟು ಮುಖ್ಯ ಅಂತ ಬೈದನಂತೆ. ಆ ಒಂದೇ ಒಂದು ಮಾತು ಆ ಪುಟ್ಟ ಬಾಲಕನ ಮನಸ್ಸಿನಲ್ಲಿ ಜವಾಬ್ದಾರಿಯ ಬೀಜವನ್ನು ಶಾಶ್ವತವಾಗಿ ಬಿತ್ತುಬಿಡ್ತು. ಅವರ ಯೌವನದ ದಿನಗಳಂತೂ ಕಠಿಣ ಸವಾಲುಗಳಿಂದಲೇ ಕೂಡಿದ್ವು. ಸುಡುಬಿಸಿಲಿನಲ್ಲಿ ಮೈಲುಗಟ್ಲೆ ಶಾಲೆಗೆ ಬರಿಗಾಲಲ್ಲೇ ನಡೀತಿದ್ರು ಅಂದ್ರೆ ನೀವೇ ಯೋಚನೆ ಮಾಡಿ. ಅಷ್ಟೇ ಅಲ್ಲ, ತಮ್ಮ ಮದುವೆನ ಸಂದರ್ಭದಲ್ಲಿ ವರದಕ್ಷಿಣೆಯಾಗಿ ಕೇಳಿದ್ದು ಬರೀ ಒಂದು ಚರಕ ಹಾಗೂ ಸ್ವಲ್ಪ ಖಾದಿ ಬಟ್ಟೆ ಮಾತ್ರ. ಗಾಂಧೀಜಿಯವರಿಂದ ಪ್ರೇರಿತರಾಗಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದ ಅವರು ದೇಶಕ್ಕಾಗಿ ಬರೋಬ್ಬರಿ 7 ವರ್ಷಗಳಿಗೂ ಹೆಚ್ಚು ಕಾಲ ಬ್ರಿಟಿಷರ ಜೈಲುವಾಸ ಅನುಭವಿಸಿದರು. ಈಗ 2ನೇ ಘಟ್ಟ, ರಾಜಕೀಯ ಏಳಿಗೆ ಮತ್ತು ಅವರ ಅಪ್ರತಿಮ ಪ್ರಾಮಾಣಿಕತೆ. ಸ್ವಾತಂತ್ರ್ಯಾನಂತರದ ರಾಜಕೀಯದಲ್ಲಿ ಅಧಿಕಾರಕ್ಕಾಗಿ ಎಲ್ಲರೂ ಹಾತೊರೆಯುತ್ತಿದ್ದ ಕಾಲವದು ಅಲ್ವಾ? ಇಂಥ ಸಮಯದಲ್ಲಿ ಉನ್ನತ ಮಟ್ಟದಲ್ಲಿದ್ದ ನಾಯಕರೊಬ್ಬರು ತಮ್ಮ ಪ್ರತಿಷ್ಠಿತ ರೈಲ್ವೆ ಸಚಿವ ಸ್ಥಾನಕ್ಕೆ ದಿಢೀರಂತ ರಾಜೀನಾಮೆ ಯಾಕೊಟ್ರು ಅನ್ನೋ ಕುತೂಹಲಕಾರು ಪ್ರಶ್ನೆ ನಮಗೆ ಎದುರಾಗುತ್ತೆ. ಇದಕ್ಕೆ ಕಾರಣ 1956ರಲ್ಲಿ ನಡೆದ ಭೀಕರ ಅರಿಯಾಳು ರೈಲು ದುರಂತ. ತಮಗೋ ಆ ದುರಂತಕ್ಕೂ ನೇರ ಸಂಬಂಧವಿಲ್ಲದಿದ್ದರೂ ಇಲಾಖೆಯ ಮುಖ್ಯಸ್ಥನಾಗಿ ಸಂಪೂರ್ಣ ನೈತಿಕ ಜವಾಬ್ದಾರಿಯನ್ನು ಹೊತ್ತುಕೊಂಡು ತಮ್ಮ ಸ್ಥಾನದಿಂದ ಕೆಳಗಿಳಿದುಬಿಟ್ರು. ಸಾರ್ವಜನಿಕ ಜೀವನದಲ್ಲಿ ಇಂಥದ್ದೊಂದು ಹೊಣೆಗಾರಿಕೆಯನ್ನು ಆಗಿನ ಪ್ರಧಾನಿ ನೆಹರೂ ಅವರು ಕೂಡ ಸಂಸತ್ತಿನಲ್ಲಿ ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು. ಬರೀ 5,000 ಇದೇನ್ ಗೊತ್ತಾ? ರೂಪಾಯಿಗಳಲ್ಲಿರುವ ಒಂದು ಸಾಲದ ಮೊತ್ತ. ಹೌದು, ದೇಶದ ಪ್ರಧಾನಮಂತ್ರಿಯಾಗಿದ್ರು. 12,000 ರೂಪಾಯಿ ಬೆಲೆ ಒಂದು ಫಿಯೆಟ್ ಕಾರ್ ಖರೀದಿಸಲು ಅವರ ಬ್ಯಾಂಕ್ ಖಾತೆಯಲ್ಲಿ ಇದ್ದದ್ದು ಕೇವಲ 7,000 ಮಾತ್ರ. ಉಳಿದ 5,000 ರೂಪಾಯಿಯನ್ನು ಅವರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಿಂದ ಸಾಲ ಪಡಿಬೇಕಾಯಿತು. ಪ್ರಧಾನಿಯೊಬ್ಬರು ಕಾರು ಕೊಳ್ಳಲು ಸಾಲ ಮಾಡಿದ್ದು ಬಹುಶಃ ಇತಿಹಾಸದಲ್ಲೇ ಅದೇ ಮೊದಲು. ವಿಪರ್ಯಾಸ ಅಂದ್ರೆ, ಕಾರು ಖರೀದಿಸಿದ ಕೇವಲ 1 ವರ್ಷದಲ್ಲೇ ಅವರು ನಿಧನರಾದರು. ಆಮೇಲೆ ಪ್ರಧಾನಿ ಇಂದಿರಾ ಗಾಂಧಿಯವರು ಆ ಸಾಲವನ್ನ ಮನ್ನಾ ಮಾಡ್ತೀವಿ ಎಂದ್ರು. ಆದರೆ ಶಾಸ್ತ್ರಿಯವರ ಕುಟುಂಬ ಅದನ್ನು ನಯವಾಗಿ ತಿರಸ್ಕರಿಸಿತು. ಆ ಸಾಲ ತೀರಿಸಿದ್ದು ಹೇಗೆ ಗೊತ್ತಾ? ಅವರ ಪತ್ನಿಗೆ ಬರುತ್ತಿದ್ದ ಪಿಂಚಣಿ ಹಣದಿಂದ. ಇನ್ನು ಆಡಳಿತದಲ್ಲೂ ಅವರು ಎಷ್ಟೊಂದು ಬದಲಾವಣೆ ತಂದರು ಅಂದ್ರೆ, ರೈಲ್ವೆಯ ಸಾಮಾನ್ಯ ಬೋಗಿಗಳಲ್ಲಿ ಫ್ಯಾನ್ ಅಳವಡಿಸಿದ್ದು, ಗಲಭೆ ನಿಯಂತ್ರಿಸಲು ಲಾಠಿಚಾರ್ಜ್ ಬದಲಿಗೆ ವಾಟರ್ ಕ್ಯಾನನ್ ಪರಿಚಯಿಸಿದ್ದು ಇವರದೇ ಸಾಧನೆ. 3ನೇ ವಿಭಾಗ, ಪ್ರಧಾನಿಯಾಗಿ ಅವರ ಆಡಳಿತ ಮತ್ತು 1965ರ ಆ ಐತಿಹಾಸಿಕ ಯುದ್ಧ. 1964ರಲ್ಲಿ ನೆಹರು ಅವರ ನಿಧನದ ನಂತರ ಇಡೀ ದೇಶ ಒಂಥರ ಗೊಂದಲದಲ್ಲಿತ್ತು. ಆ ಸಮಯದಲ್ಲಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಶಾಸ್ತ್ರಿಯವರು ಬಹಳ ಕಠಿಣ ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತು. ಒಂದೆಡೆ ದೇಶದಾದ್ಯಂತ ತೀವ್ರವಾದ ಆಹಾರದ ಕೊರತೆ, ಮತ್ತೊಂದೆಡೆ 1965ರಲ್ಲಿ ಪಾಕಿಸ್ತಾನದ ಹಠಾತ್ ಆಕ್ರಮಣ. ಆದರೆ ಮೃದು ಸ್ವಭಾವದ ಈ ನಾಯಕ ಉಕ್ಕಿನ ಮನುಷ್ಯನಂತೆ ಎದ್ದು ನಿಂತು ಈ ಎರಡೂ ಬೃಹತ್ ಬಿಕ್ಕಟ್ಟುಗಳನ್ನು ಏಕಕಾಲದಲ್ಲಿ ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದರು. ಆ ಆಹಾರದ ಕೊರತೆಯ ಸಮಯದಲ್ಲಿ ವಿದೇಶಿ ಆಮದನ್ನ ಕಡಿಮೆ ಮಾಡೋಕೆ ಅವರು ಒಂದು ಭಾರೀ ದಿಟ್ಟ ಹೆಜ್ಜೆ ಇಟ್ರು. ದೇಶವಾಸಿಗಳಿಗೂ ವಾರದಲ್ಲಿ 1 ಹೊತ್ತು ಊಟ ಬಿಡುವಂತೆ ಕರೆ ಕೊಟ್ರು. ಆದರೆ ಆ ಕರೆ ಕೊಡೋಕ್ಕೂ ಮುನ್ನ
ತಾನು ಮತ್ತು ತನ್ನ ಕುಟುಂಬ ಸೋಮವಾರ ರಾತ್ರಿ ಉಪವಾಸ ಮಾಡೋ ಮೂಲಕ ತಾವೇ ಮೊದಲು ಅದನ್ನ ಆಚರಿಸಿ ತೋರಿಸಿದ್ರು. ರಾಷ್ಟ್ರಕ್ಕಾಗಿ ಮಾಡಿದ ಈ ತ್ಯಾಗವನ್ನೇ ಶಾಸ್ತ್ರಿ ಸೋಮವಾರ ಅಂತ ಇಂದಿಗೂ ಕರೆಯಲಾಗುತ್ತೆ. 4ನೇ ವಿಭಾಗ, ರಾಷ್ಟ್ರವನ್ನೇ ಬಡಿದೆಬ್ಬಿಸಿದ ಆ ಒಂದು ಮಾತು, ಜೈ ಜವಾನ್ ಜೈ ಕಿಸಾನ್. ಬರಗಾಲ ಮತ್ತು ಯುದ್ಧದ ಈ ಕಠಿಣ ಪರಿಸ್ಥಿತಿಯಲ್ಲಿ ಇಡೀ ರಾಷ್ಟ್ರವನ್ನು ಒಗ್ಗೂಡಿಸಿದ ಆ ಒಂದು ಮಂತ್ರ ಜನ್ಮತಾಳಿದ್ದೂ ಇಲ್ಲೇ 1965ರಲ್ಲಿ ಪ್ರಯಾಗರಾಜ್ನ ಉರುವ ಅನ್ನೋ ಜಾಗದಲ್ಲಿ ಶಾಸ್ತ್ರಿಯವರು ಮೊಟ್ಟಮೊದಲ ಬಾರಿಗೆ ಜೈ ಜವಾನ್ ಜೈ ಕಿಸಾನ್ ಅಂತ ಕರೆಕೊಟ್ರು. ಗಡಿಯಲ್ಲಿ ಪ್ರಾಣದ ಹಂಗು ತೊರೆದು ಕಾಯುವ ಸೈನಿಕ ಮತ್ತು ಗದ್ದೆಯಲ್ಲಿ ಬೆವರು ಸುರಿಸೆ ಅನ್ನ ನೀಡುವ ರೈತ, ಇವರಿಬ್ಬರ ಮಹತ್ವವನ್ನು ಈ ಒಂದೇ ಸಾಲು ಇಡೀ ರಾಷ್ಟ್ರಕ್ಕೆ ಸಾರಿ ಹೇಳಿತು. ಹಾಗೆ ನೋಡಿದ್ರೆ ಈ ಮೂಲ ಘೋಷಣೆ ದಶಕಗಳ ಕಾಲ ರಾಜಕೀಯದಲ್ಲಿ ಹೇಗೆ ಬದಲಾಗುತ್ತಾ ಬಂತು ಅನ್ನೋದನ್ನ ಈ ಪಟ್ಟಿಯಲ್ಲಿ ನೋಡಬಹುದು. 1998ರ ಅಣು ಪರೀಕ್ಷೆ ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದಕ್ಕೆ ಜೈ ವಿಜ್ಞಾನ್ ಅಂತ ಸೇರಿಸಿದ್ರು. 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಜೈ ಅನುಸಂಧಾನ್ ಎಂಬ ಪದವನ್ನು ಸೇರಿಸಿದ್ರು. ಹಾಗೆಯೇ 2021ರ ಬಜೆಟ್ ಚರ್ಚೆಯ ವೇಳೆ ಸಂಸದ ಶಶಿ ತರೂರ್ ಅವರು ಈ ಮೂಲ ಘೋಷಣೆಯನ್ನು ಉಲ್ಲೇಖಿಸಿ ನಾ ಜವಾನ್ ನಾ ಕಿಸಾನ್ ಅಂತ ಬಳಸಿದ್ರು. ಇದು ಕಾಲಕ್ಕೆ ತಕ್ಕಂತೆ ರಾಷ್ಟ್ರೀಯ ಚರ್ಚೆಗಳು ಹೇಗೆ ಬದಲಾಗುತ್ತೆ ಅನ್ನೋದನ್ನ ತೋರಿಸುತ್ತೆ. ಇನ್ನು 5ನೇ ಹಾಗೂ ಕೊನೆಯ ವಿಭಾಗ, ತಾಷ್ಕೆಂಟ್ ಒಪ್ಪಂದ ಮತ್ತು ಅವರ ಮರಣ. 1965ರ ಯುದ್ಧದ ನಂತರ ರಷ್ಯಾದ ಮಧ್ಯಸ್ಥಿಕೆಯಲ್ಲಿ ಜನವರಿ 10, 1966ರಂದು ಉಜ್ಬೇಕಿಸ್ತಾನ ತಾಷ್ಕೆಂಟ್ನಲ್ಲಿ ಪಾಕಿಸ್ತಾನದೊಡನೆ ಐತಿಹಾಸಿಕ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಶಾಸ್ತ್ರೀಯರ ಬೃಹತ್ ರಾಜತಾಂತ್ರಿಕ ವಿಜಯವಾಗಿತ್ತು. ಆದರೆ ವಿಧಿಯ ಆಟವೇ ಬೇರೆ ಇತ್ತು. ಅದೇ ರಾತ್ರಿ ಅನಿರೀಕ್ಷಿತವಾಗಿ ಅವರು ಕೊನೆಯುಸಿರೆಳೆದರು. ಯುದ್ಧ ಗೆದ್ದ ವಿಜಯದ ಸಂಭ್ರಮ ಕೇವಲ ಕೆಲವೇ ಗಂಟೆಗಳಲ್ಲಿ ಇಡೀ ದೇಶವನ್ನು ತಲ್ಲಣಗೊಳಿಸಿದ ಶೋಕವಾಗಿ ಬದಲಾಗಿ ಹೋಯಿತು. ವಿದೇಶದಲ್ಲಿ ನಿಧನರಾದ ನಮ್ಮ ಮೊದಲ ಪ್ರಧಾನಿ ಶಾಸ್ತ್ರಿಯವರು. ದೇಶಕ್ಕಾಗಿ ಅವರು ನೀಡಿದ ಈ ನಿಸ್ವಾರ್ಥ ಸೇವೆ ಹಾಗೂ ತ್ಯಾಗವನ್ನ ಗುರುತಿಸಿ 1966ರಲ್ಲಿ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನವನ್ನ ನೀಡಲಾಯಿತು. ಕೃಷಿಯಲ್ಲಿ ಸ್ವಾವಲಂಬನೆ ತರಲು ಅವರು ಹಾಕಿಕೊಟ್ಟ ಬುನಾದಿ, ಆಡಳಿತದಲ್ಲಿ ಅವರು ಮೆರೆದ ಪ್ರಾಮಾಣಿಕತೆಯ ಪರಂಪರೆ ನಮ್ಮ ಮುಂದಿನ ಅನೇಕ ತಲೆಮಾರುಗಳಿಗೆ ದಾರಿದೀಪವಾಗಿ ಉಳಿಯಲಿದೆ. ಎಲ್ಲವೂ ಮುಗಿದರೂ ಕೊನೆಯದಾಗಿ ಈ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡದೇ ಇರೋದು ಅಲ್ವಾ? ತಾಷ್ಕೆಂಟ್ನಲ್ಲಿ ಅಂದು ರಾತ್ರಿ ನಿಜಕ್ಕೂ ಏನಾಯಿತು? ಅವರ ಸಾವಿನ ಸುತ್ತಲಿನ ಆ ರಹಸ್ಯ ಇಂದಿಗೂ ಬಗೆಹರಿಯದ ಚರ್ಚೆಯ ವಿಷಯವಾಗಿಯೇ ಉಳಿದುಬಿಟ್ಟಿದೆ. ಭಾರತೀಯ ಇತಿಹಾಸದ ಈ ಅಪ್ರತಿಮ ನಾಯಕನ ಸಂಪೂರ್ಣ ಜೀವನ ಚರಿತ್ರೆಯು ನಮಗೆ ಅಧಿಕಾರಕ್ಕಿಂತ ಮೌಲ್ಯಗಳು ಎಷ್ಟು ಶಾಶ್ವತ ಮತ್ತು ಮುಖ್ಯ ಅನ್ನೋದನ್ನು ಮತ್ತೆ ಮತ್ತೆ ನೆನಪಿಸುತ್ತಲೇ ಇರುತ್ತದೆ. ಈ ವಿವರಣೆಯೊಂದಿಗೆ ನೀವು ಹೊಸ ವಿಚಾರಗಳನ್ನು ತಿಳಿದುಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಧನ್ಯವಾದಗಳು.